ದಯಮಾಡಿ ಕೂತಂತ ಪ್ರೇಕ್ಷಕರು ಕ್ಷಮ ಮಾಡಬೇಕು. ಬರ್ಲಿಕ್ಕೆ ತಡ ಆತು, ತಡ ಯಾಕಂದ್ರೆ ಹೊತ್ತಾತು, ಯಾಕಂದ್ರೆ ಲೇಟ್ ಆತು, ಲೇಟ್ ಯಾಕಂದ್ರೆ ವೇಳೆ ಆತು, ವೇಳೆ ಯಾಕಂದ್ರೆ ತಡ ಆತು. ಇನ್ ತಡ ಯಾಕಂದ್ರೆ ಟಾಂಗ ಹತ್ತಿ ಬರ್ಬೇಕು ಅಂತ ಹೊಂಟಿದ್ದೆ. ನನ್ನ ಹೆಂಡತಿ ದರ ಎಳ್ಕೊಂಡು ಒಳಗೆ ಹೋದ. ಅಲ್ಲ ಮಾರಾಯ್ತಿ, ಸಭಾಕ್ ಹೋಗ್ಲಿಕ್ಕೆ ಮೊದಲು ಹೊತ್ತಾಗ್ಯದ, ಯಾಕೆ ಎಳ್ಕೊಂಡ್ ಬಂದಿದ್ದಿ ಅಂತ ಕೇಳಿದೆ. ಅಲ್ರಿ ಸಭಾಕ್ ಹೊಂಟೇನಿ ಅಂತೀರಿ, ಕೋಟಿನ ಗುಂಡಿ ಹೆಂಗ್ ಹಾಕೊಂಡಿರ್ ನೋಡ್ರಿ ಅಲ್ಲ. ಈ ಕೆಳಗಿನ ಗುಂಡಿ ಮ್ಯಾಲ ಹಾಕೊಂಡಿದ್ದೆ, ಮೇಲಿನ ಗುಂಡಿ ಕೆಳಗೆ ಹಾಕೊಂಡಿದ್ದೆ. ಕೆಳಗಿನ ಕೆಳಗೆ ಹಾಕೊಂಡು ಮೇಲಿನ ಮೇಲೆ ಹಾಕೊಂಡ್ ಬರ್ಬೇಕಂದ್ರ ತಡ ಆತು, ತಡ ಯಾಕಂದ್ರೆ ಗೊತ್ತ. ಇನ್ನ ಇವತ್ತಿನ ಸಭಾಕ್ಕ ನೀವೆಲ್ಲರೂ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ನನ್ನ ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿದ್ರಿ? ಯಾಕಂದ್ರೆ ನಾ ಶಾಣೆ ಇದ್ದೇನೆ ಅಂತ ತಿಳ್ಕೊಂಡು ನೀವು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ಇನ್ನು ನಾ ಶಾಣೆ ಇದ್ದೇನೆ ಅಂತ ನೀವು ತಿಳ್ಕೊಬೇಕಾದ್ರೆ ನೀವು ನನಗಿಂತ ಶಾಣೀರಿದ್ದೀರಿ ಅಂತ ಹೇಳ್ತೀನಿ. ಕೂತಂತ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೀನಿ. ಈ ನಮಸ್ಕಾರದ ಮುಂದೆ ನೀವು ಪ್ರೇಕ್ಷಕರಿದ್ದೀರಿ. ಹಿಂದದರ ಬೇಂದ್ರೆ ಇದ್ದ. ಬೇಂದ್ರೆಗೆ 4 ಮುಖಗಳು: ಮಾಸ್ತರ್ ಬೇಂದ್ರೆ, ಕವಿ ಬೇಂದ್ರೆ, ವಿಮರ್ಶಕ ಬೇಂದ್ರೆ, ಗೃಹಸ್ಥ ಬೇಂದ್ರೆ ಅಂತ. ಒಮ್ಮೆ ಹಿಂಗ ಭಾಷಣ ಮಾಡ್ಕೋತ ನಿಂತಿದ್ದೆ. ನೀವ್ ಹೆಂಗ್ ಕುತ್ಕೊಂಡಿರ ಹಂಗ ಮಂದಿ ಕುತ್ಕೊಂಡಿದ್ರು, ಹುಡುಗರು ಕೂತಿದ್ರು, ಗದ್ದಲ ಹಾಕಲ್ಕತ್ತಿದ್ರು. ನಾನದೇ ಒಂದು ಪ್ರಶ್ನೆ ಕೇಳ್ತಾನೆ, ಉತ್ತರ ಹೇಳ್ರಿ ಅಂತ. ಕೇಳ್ರಿ ಅಂದ ಎದ್ ನಿಂತು. ಬೆಳಗಾವಿ ಸಮೀಪದನೋ ಏನ್ ಚಂದಪ್ ಸಮೀಪ ಇದ್ದಾನೋ ಅಂದೆ. ಒಬ್ಬ ಎದ್ ನಿಂತಂದು, ಏನ್ರಿ ಮಾಸ್ತರ ಸಣ್ಣ ಹುಡುಗರು ಉತ್ತರ ಹೇಳುವಂತ ಪ್ರಶ್ನಿದು, ಬೆಳಗಾವಿ ಸಮೀಪದ ಚಂದಪ್ ದೂರ ಇದ್ದಾನ ಅಂದ. ಬರೋಬ್ಬರಿ ಅಂತ ಹೇಳಿದೆ. ಬೆಳಗಾವಿ ಸಮೀಪದ ಚಂದಪ್ ದೂರ ಇದ್ದಾನೆ. ಆದ್ರೆ ನನ್ನ ಮುಂದಿನ ಪ್ರಶ್ನೆ, ಚಂದಪ್ ದೂರ ಇದ್ರು ಕಾಣಿಸ್ತಾನೆ, ಬೆಳಗಾವಿ ಸಮೀಪ ಇದ್ರು ಕಾಣಿಸಂಗಿಲ್ಲ. ಇದಕ್ಕೆ ಏನಂತೀರ್ಪ? ನಾವು ಯಾವ್ದು ಒಮ್ಮೆ ಸಮೀಪದಾಗವ ಅಂತ ತಿಳ್ಕೊತೀವ, ಅವು ದೂರ ಅನಿಸ್ತಾವ. ಯಾವ ದೂರ ಅನಿಸ್ತಾವ ಅವು ಸಮೀಪದಾಗಿರ್ತಾವ. ಒಮ್ಮೇನಾಗಿತ್ತಂದ್ರ ನಮ್ಮ ಧಾರವಾಡದ ಪಬ್ಲಿಕ್ ಹೈಸ್ಕೂಲ್ನೊಳಗೆ ಒಂದು ಶಿಬಿರ ಏರ್ಪಾಡು ಮಾಡಿದ್ರು. ಸಾಹಿತಿಗಳು, ಕವಿಗಳು, ವಿಮರ್ಶಕರು, ನಾಟಕಕಾರರು ಎಲ್ಲರೂ ಬಂದಿದ್ರು. ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಮುಂಜಾನೆ ಹೋಗೋ ಮುಂದೆ ಟಿಫಿನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಿದ್ದಿಲ್ಲ, ಹೊತ್ತಾಗಿತ್ತು ಹಂಗ ಹೋಗಿದ್ದೆ. ಮಧ್ಯಾಹ್ನದಾಗ 1 ಗಂಟೆ ಸುಮಾರು ಹೊಟ್ಟಿ ಬಹಳ ಹಸಿವಾಗ್ಬಿಡ್ತು. 1:15 ಊಟಕ್ಕೆ ಬಿಟ್ರು. ಬಡ ಬಡ ಬಂದೆ, ಟೇಬಲ್ ಮುಂದೆ ಕುತ್ಕೊಂಡೆ. ಇನ್ನೇನು ತುತ್ತು ಬಾಯಾಗ ಹಾಕೋಬೇಕು ಅನ್ನೋದಕ್ಕೆ ಎದುರಿಗೆ ಒಬ್ಬ ಹುಡುಗ ಬಂದು ಕುತ್ಕೊಂಡ. ಅದ ಸಾಹಿತ್ಯ ಅಂದ್ರೆ ಏನು ಅಂದ. ಯಾವ್ರಪ್ಪ ನೀನು ಅಂದೆ. ಇಲ್ಲೇ ವಿಜಯಪುರದವ್ರಿ ಅಂದ. ಎದಕ್ ಕುಂತಿ ಅಂದೆ. ಉಣ್ಣಕ್ ಕುಂತೇನ್ರಿ ಅಂದ. ಉಣ್ಣಕ್ ಕುಂತಾಗ ಏನೇನು ಉಣ್ತಿ ಅಂದೆ. ಅನ್ನ, ರೊಟ್ಟಿ, ಸಾರು, ಪಲ್ಯ, ಚಪಾತಿ ಎಲ್ಲ ಉಣ್ತೇನ್ರಿ ಅಂದ. ಉಂಡ ಮೇಲೆ ಏನಾಕತ್ ಹೇಳಂದೆ. ಉಂಡ ಮೇಲೆ ಏನಾಕತ್ರಿ? ಹೊಟ್ಟೆ ತುಂಬತೈತಿ ಅಂದ. ಹೊಟ್ಟಿ ತುಂಬಿದ ಮೇಲೆ ಏನಾಕತ್ ಹೇಳಂದೆ. ಡರಿಕೆ ಬರ್ತೈತ್ರಿ ಅಂದ. ಅದಮ್ಮ ತಮ್ಮ ಸಾಹಿತ್ಯ ಅಂತ ಹೇಳಿದೆ. ಅಂದ್ರೆ ನಾವು ಯಾವ್ದಾದ್ರೂ ಒಂದು ವಿಷಯವನ್ನು ಓದಿ ಅರಗಿಸಿಕೊಂಡು ಅದರಿಂದ ಹೊಸ ವಿಚಾರನ ಹೊರಗೆ ಹೊಮ್ಮುತ್ತದ, ಅದ ಸಾಹಿತ್ಯ. ನಿಮಗೆಲ್ಲ ಗೊತ್ತಿದ್ದಂಗ ಇವತ್ತು ನಮ್ಮ ಧಾರವಾಡ ಬಹಳ ಪ್ರಸಿದ್ಧ ಅದ. ಎದಕ್ಕದ ಹೇಳ್ರಿ? ಧಾರವಾಡ ಪೇಡೆಕ್. ಆದ್ರೆ ಈಗ 40 ವರ್ಷದ ಹಿಂದೆ ಧಾರವಾಡ ಪೇಡೆಕ್ ಪ್ರಸಿದ್ಧಿ ಇದ್ದಿದ್ದಿಲ್ಲ. ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಅದ ಅಂತ ತಿಳ್ಕೊಂಡು ಪ್ರಸಿದ್ಧಿ ಇತ್ತು. ಅವಾಗ ಏನಾಗಿತ್ತಂದ್ರೆ ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಏನೋ ಕಟ್ಟಿದ್ರು, ಆದ್ರೆ ಅದು ಕಾಂಪೌಂಡ್ ಗೋಡಿ ಕಟ್ಟಿದ್ದಿಲ್ಲ. ಬೇರೆ ಬೇರೆ ಊರಿನವ್ರು ಹುಚ್ಚರನ್ನ ತಂದು ಅಲ್ಲಿ ಹಾಕ್ತಿದ್ರು. ಹುಚ್ಚರು ಎಲ್ಲಿ ಬೇಕಲ್ಲ ಅಡ್ಡಾಡ್ಲಿಕ್ಕೆ ಕತ್ಬಿಟ್ರು. ಜನ ಹೆದರ್ಲಿಕ್ಕತ್ರು. ಆವಾಗ ಒಂದು ಯುವಕ ಸಂಘದವ್ರು ನನ್ನ ಹತ್ರ ಬಂದ್ರು. ನೋಡ್ರಿ ಬೇಂದ್ರೆ ಮಾಸ್ತರ, ಧಾರವಾಡದೊಳಗ ಹುಚ್ಚ ಆಸ್ಪತ್ರೆ ಕಟ್ಟ್ಯಾರ, ಹುಚ್ಚರು ಎಲ್ಲಿ ಬೇಕಲ್ಲ ಅಡ್ಡಾಡ್ಲಿಕ್ಕತ್ತಾರ, ಜನ ಎಲ್ಲ ಹೆದರ್ಲಿಕ್ಕತ್ತಾರ. ಅದಕ್ಕೆ ನಾವು ಕಾಂಪೌಂಡ್ ಬಾಡಿ ಕಟ್ಟಿಸ್ಬೇಕಂತ ತಿಳ್ಕೊಂಡು ಎಲ್ಲರ ಕಡೆ ಹೋಗಿ 10 ರೂಪಾಯಿ ದೇಣಿಗೆ ಇಸ್ಕೊಂಡ್ ಬಂದೇವಿ. ನೀವು ಕೊಡ್ರಿ ಅಂದ. ನಾವು ಒಳಗೆ ಹೋಗಿ 20 ರೂಪಾಯಿ ತಂದು ಕೊಟ್ಟೆ, ತಗೋತಮ್ಮ ಅಂತ. ಅವ ನನಗೆ 10 ರೂಪಾಯಿ ತಿರುಗಿ ಕೊಡ್ಲಿಕ್ಕೆ ಬಂದ. ನಂದೇನು ಇನ್ನೊಂದು ಕೆಲಸ ಮಾಡ್ತಮ್ಮ ಅಂದೆ. ಏನ್ರಿ ಅಂದ. ಈಗೇನು 10 ರೂಪಾಯಿ ಇಸ್ಕೊಂಡ್ ಬಂದಿಯಲ್ಲ, ಅವ್ರ ಕಡೆ ಇನ್ನು 10 ರೂಪಾಯಿ ಇಸ್ಕೊಂಡು ಧಾರವಾಡಕ್ಕೆ ಒಂದು ಕಾಂಪೌಂಡ್ ಗಾಡಿ ಕಟ್ಟಿಸ್ಬಿಡು ಅಂತ ಹೇಳಿ. ಅಂದ್ರೆ ಏನಾಗ್ತದ, ಒಳಗಿನ ಹುಚ್ಚರು ಹೊರಗೆ ಹೋಗಂಗಿಲ್ಲ, ಹೊರಗಿನ ಹುಚ್ಚರು ಒಳಗೆ ಬರಂಗಿಲ್ಲ. ನಮ್ಮ ಧಾರವಾಡದಾಗ ಒಂದು ಟವರ್ ಕ್ಲಾಕ್ ಅದ ಗಾಂಧಿ ಚೌಕ.
ಅದರ ಮೇಲೆ ನಿಂತುಕೊಂಡು ಕಲ್ಲು ಹೊಡೆದ್ರೆ ಕನಿಷ್ಠ 3 ಕವಿಗಳ ತಲೆ ಹೊಡಿತದ ಅಂತ ಬಿಚಿ ಅವರು ಹೇಳಿದರು. ಕವಿಗಳದ ತಲೆ ಯಾಕೆ ಹೊಡಿತದ ಅಂತ ಹೇಳಿಲ್ಲ. ಅಲ್ರಿಪ್ಪ ಮ್ಯಾಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ 3 ಯಾಕ, ಒಂದು 100 ಮಂದಿ ತಲೆ ಹೊಡೆಯುವ ಶಕ್ಯತಾನೂ ಅದ. ಅದ್ರ ಕವಿಗಳಿಗೆ ತಲೆ ಇರೋದ್ರಿಂದ ಹೊಡೆದದ್ದು ಗೊತ್ತಾಗ್ತದ, ಬೇರೆದವ್ರದ್ದು ಗೊತ್ತಾಗಲಿಲ್ಲ. ಒಬ್ಬರು ಕೇಳಿದ್ರು, ಮನುಷ್ಯ ಕಲಿಬೇಕು, ಆಮೇಲೆ ಹೊಟ್ಟಿ ತುಂಬ್ಕೋಬೇಕು. ದುಡಿದನ ಅನ್ನ ತಾನೇ ಸಿಗಂಗಿಲ್ಲ. ಅನ್ನ ಬೇಕಂದ್ರೆ ದುಡಿಬೇಕು. ದುಡಿದ್ರೆ ದುಡ್ಡು ಸಿಗ್ತದೆ, ದುಡ್ಡು ತಿನ್ಲಿಕ್ಕೆ ಬರಂಗಿಲ್ಲ. ದುಡ್ಡು ಕೊಟ್ರೆ ಅನ್ನ ಸಿಗ್ತದೆ. ಅತಿ ಆದ್ಯತೆ ಹೆಚ್ಚ ಅನ್ನಮ್ಮ ಅಂತ. ಯಾವುದನ್ನು ನಾವು ತಿನ್ಲಿಲ್ಲ ಅಂದ್ರೆ ನಮ್ಮನ್ನು ತಿಂತದೋ ಅದೇ ಅನ್ನ. ಅಂದ್ರೆ ತಿಂದಂತ ಆಹಾರ ಸರಿಯಾಗಿ ಪಚನ ಆಗ್ಲಿಲ್ಲ ಅಂದ್ರೆ ಬ್ಯಾನಿ ಶುರುವಾಗ್ತಾವ. ಆದ್ರೆ ನಮ್ಮ ದೇಶಕ್ಕೆ ಒಂದು ಭಾಳ ಕೆಟ್ಟ ರೂಢಿ ಅದ ರೀ. ಪುಕ್ಸಟಿ ಸಿಗ್ತದಂದ್ರೆ ಹಿಂಗೆ ತಿಂತಾರಲ್ಲ, ನಂದಲ್ಲ, ನಮ್ಮ ಅಪ್ಪಂದಲ್ಲ, ನಮ್ಮ ಅಜ್ಜಂದಲ್ಲ ಅಂತ ತಿಂದು ಹೊಟ್ಟಿ ಕೆಡಿಸಿಕೊಂಡು ಅಪಚನಾಗಿ ಸಾಯ್ತಾರ. ಜರ್ಮನ್ ದೇಶವ್ರು ಭಾರತದ ಮೇಲೆ ಬಾಂಬ್ ಒಗಿಬೇಕಂತ ಮಾಡಿದ್ರು. ನಾ ಅವ್ರಿಗೊಂದು ಪತ್ರ ಬರೀಬೇಕಂತ ಮಾಡಿದ್ದೆ. ದಯಮಾಡಿ ನೀವೇನು ಬಾಂಬ್ ಗೀಮ್ ಹೋಗೋ ತ್ರಾಸ ತಗೊಳ್ಳಿಕ್ಕೆ ಹೋಗ್ಬೇಡ್ರಿಪ್ಪ, ನಿಮ್ಮಲ್ಲಿ ಉಂಡಿಷ್ಟು ಹಾಕಿದ್ರು ಒಗಿರಿ ಅಂತ. ಯಾಕಂದ್ರೆ ನೀವು ಉಂಡಿ ಹೋಗಿದ್ರೆ ನಮ್ಮ ಮಂದಿಗೆ ಪುಕ್ಸಟಿ ಸಿಗ್ತದ, ಪುಕ್ಸಟಿ ಸಿಗ್ತದ ಅಂತ ತಿಂದು ಹೊಟ್ಟಿ ಕೆಡಿಸಿಕೊಂಡು ಅಪಚನಾಗಿ ಸಾಯ್ತಾರ. ಅವ್ರ ಮೇಲೆ ಬಾಂಬ್ ಹೋಗಿತಿರೋ, ಉಂಡಿ ಒಗಿರಿ ಅಂತ. ಒಬ್ಬರು ಕೇಳಿದ್ರು, ಒಳ್ಳೆ ಕೆಲಸ ಎಲ್ಲಿಂದ ಪ್ರಾರಂಭ ಮಾಡಬಹುದ್ರಿ ಅಂತ. ನಾನೇ ಒಂದು ಒಳ್ಳೆ ಕೆಲಸವನ್ನು ಎಲ್ಲಿಂದನೂ ಹೆಂಗೋ ಯಾವಾಗೋ ಪ್ರಾರಂಭ ಮಾಡಬಹುದು ಅಂದೆ. ಅದೇಂಗ್ರಿ ಅಂದ್ರೆ, ಈಗ ಒಂದು ಉಂಡಿ ತಗೊಳ್ರಿ, ಅದನ್ನ ಯಾವ ಬದುಕಿಂದ ಕಡ್ದು ತಿಂದ್ರು ಸಿಹಿನ ಇರ್ತದೆ. ಹಂಗೆ ಒಂದು ಒಳ್ಳೆ ಕೆಲಸವನ್ನು ಯಾವಾಗ ಬೇಕಾದಾಗಾದ್ರೂ ಪ್ರಾರಂಭ ಮಾಡಬಹುದು. ಹರುಷ ರಸವೇ ಕರುಣ ದಸುವೆ ಜೀವ ಧರ್ಮ ಧಾರಣ, ರಸವೇ ಜನನ ವಿರಸ ಮರಣ, ಸಮರಸವೇ ಜೀವ. ನಾನು ಮೆಟ್ರಿಕ್ದ ನಂತರ ನಾನು ಪುನಃ ಕಾಲೇಜ್ ಕಲೀಲಿಕ್ಕೆ ಹೋದೆ. ಅಲ್ಲಿ ನನ್ನ ಆತ್ಮೀಯ ಗೆಳೆಯರಾದಂಥ ಶ್ರೀಧರ್ ಖಾನೋಳ್ಕರ್ ಅವ್ರ ಕಡೆಯಿಂದ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಸಾಧನ, ಒಂದು ಪುಸ್ತಕ ನನ್ನ ಕೈಗೆ ಸಿಕ್ತು. ಅದನ್ನು ಓದಿದ ಮೇಲೆ ನಾನು ಖರೇನ ಬೇರೆ ಮನುಷ್ಯ ಆಗಿಬಿಟ್ಟು ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ನನ್ನ ಗುರುಗಳನ್ನಾಗಿ ಮಾಡಿಕೊಂಡೆ. ಅವರ ಕೃತಿಗಳು, ಅವರ ವ್ಯಕ್ತಿತ್ವ ಬಹಳ ಅಗಾಧವ. ಅವುಗಳಿಂದ ಪ್ರಭಾವಿತನಾಗಿ ನಾನು ಅವ್ರ ಮೇಲೆ ಒಂದು ಕವನ ಬರೆದೇನಿ, ಹೇಳ್ತೇನೆ ಕೇಳಿ. ನುಡಿದು ಬೇಸತ್ತಾಗ ದುಡಿ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡ ನೀಡಾವ. ನುಡಿದು ಬೇಸತ್ತಾಗ ದುಡಿ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡ ನೀಡಾವ. ನಿನ್ ಹಂಗ ಆಡಾಕ ನಿನ್ ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಮಕ್ಕಳಾಗಿ ಆಡೀದಿ, ಹಕ್ಕ್ಯಾಗಿ ಹಾಡೀದಿ, ಚುಕ್ಕ್ಯಾಗಿ ನೋಡೀದಿ ಗುರುದೇವ. ಬಳ್ಳ್ಯಾಗ ಕುಣದೀದಿ, ಬೆಳಕ್ನ್ಯಾಗ ತಣದೀದಿ, ಹೂವಾಗಿ ಅರಳೀದಿ ಗುರುದೇವ. ದಯಮಾಡಿ ಇದೇನು ಲೈಟ್ ಹಚ್ಬೇಡಪ್ಪ, ಕಣ್ಮೇಲೆ ಬರ್ತದೆ, ನನಗೇನು ನೋಡ್ಲಿಕ್ಕೆ ಆಗೋದಿಲ್ಲ. ಆಗ ಕರೆಕ್ಟ್ ಇತ್ತು, ಮತ್ತೀಗ ಯಾರೋ ಲೈಟ್ ಹಚ್ಚಿದ್ರು ಮೇಲಿಂದ. ಹಾ ಕರೆಕ್ಟ್, ಇನ್ನೂ ಸ್ವಲ್ಪ ಲೈಟ್, ಇನ್ನೂ ಸ್ವಲ್ಪ. ಹಾ ಓಕೆ. ಜನರು ನಮಸ್ಕಾರನ ತಮ್ಮ ಮನಸ್ಸಿಗೊಂದಂಗೆ ಮಾಡ್ತಾರೆ. ನಮಸ್ಕಾರ ರೀ ಅಂತ, ನಮಸ್ಕಾರ ರೀ ಅಂತ. ಹೋಗ್ಲಿ, ದೇವ್ರಿಗೆ ಸಹಿತ ಬಿಟ್ಟಿ ಬೇಸರಕ್ಕಿಲ್ಲೇ ನಮಸ್ಕಾರ ಮಾಡೋರು ನೋಡಿ. ನಾನು ಈಗ ಗುಡಿಗೆ ಹೋಗಿರ್ತೀನಿ, ಕೈ ಹಿಂಗೆ ದೇವ್ರ ಮುಂದೆ ಇರ್ತದ, ಮಾರಿ ಇತ್ಲಾಗೆ ಅದು ಇರ್ತದೆ. ಹಂಗಾರೆ ನಮಸ್ಕಾರ ಅಂದ್ರೆ ಏನು? ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳವ. ಅವು ಯಾವುವು? ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳಿ. ತ ಥ ದ ಧ ನ ಪ ಫ ಬ ಭ ಮ. ಈ ಕಡೆ ಅಕ್ಷರ ಈ ಕಡೆ ಅಕ್ಷರ ಕೂಡಿಸಿದ್ರೆ ಏನಾಗ್ತದೆ? ಇದು ನ ಮತ್ತಿದು ಮ, ನಮ ಆಗ್ತದೆ. ಈ ಮೊದಲೇ ಅಕ್ಷರ ಈ ಮೊದಲೇ ಅಕ್ಷರ ಕೂಡಿಸಿದ್ರೆ ಏನಾಗ್ತದೆ? ಇದು ತ, ಇದು ಪ, ತಪ ಆಗ್ತದೆ. ಇದು ನಮ, ಇದು ತಪ. 10 ಬೆರಳು ಜೋಡಿಸಿ 2 ಅಂಜಲಿ ಕೂಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದ. ಈ ನಮನ್ ಉಲ್ಟಾ ಮಾಡ್ರಿ, ಮನಸ್ಸಿಗೆ ಬಂದಂಗೆ ನಮಸ್ಕಾರ ಮಾಡಿದ್ರೆ ತಪ ಉಲ್ಟಾ ಮಾಡ್ರಿ, ಕೊತ್ತನಾಗಿ ಹೋಗ್ತೀರಿ. ನಮಸ್ಕಾರ
ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದೆ. ಮನಸ್ಸಿಗೆ ಬಂದಂಗೆ ನಮಸ್ಕಾರ ಮಾಡಿದ್ರೆ ಪತನಾಗಿ ಹೋಗ್ತೀವಿ. 1929 ಬೆಳಗಾವಿಯೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಅವಾಗ ನಾವು ಓದಂತ ಕವನ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡಿದವು ಅಣ್ಣ, ಚುಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ, ಆಡಲು ಹಾಡಲು ತಾಹರಾಡಲು ಮಂಗಳ ಲೋಕದ ಅಂಗಳ ಕೇರಿ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಹಕ್ಕಿ ಹಾರುತ್ತಿದೆ ನೋಡಿದಿರ, ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಗಡೆ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಯ್ಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ಹೊಂಚ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಈ ಕವನ ಓದಿ ಬಹಳ ದಿವಸದ ಮೇಲೆ ಬಾಗಲಕೋಟೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಸಂಯುಕ್ತ ಕರ್ನಾಟಕದ ಸಂಪಾದಕರೊಳಗೆ ಒಬ್ಬರಿದ್ದಂಥ ವಿ ನಾಯಕರು ನನ್ನನ್ನು ಸ್ವಾಗತ ಮಾಡ್ತಾ ಹೇಳಿದರು, ಬೇಂದ್ರೆ ಅವರ ಪ್ರಸಿದ್ಧ ಕವನ ಹಕ್ಕಿ ಹಾರುತ್ತಿದೆ ನೋಡಿದಿರ ಅನ್ನೋ ಕವನ ಕೇಳಿ ನಮ್ಮಲ್ಲಿ ಒಬ್ಬ ಕವಿ ಕತ್ತೆ ಹಾರುತ್ತಿದೆ ನೋಡಿದಿರ ಅನ್ನೋ ಕವನ ಬರಲ್ಲ. ಬೇಂದ್ರೆ ಅವರ ಭಾಷಣದ ಮೇಲೆ ತನ್ನ ಕವನ ಓದ್ತಾನ ಅಂತ ಹೇಳಿದೆ. ನಾನು ನನ್ನ ಭಾಷಣದೊಳಗೆ ಹೇಳಿದೆ, ಕವಿ ಏನೇನು ನೋಡ್ತಾನೆ, ಏನೇನು ಅನುಭವಿಸ್ತಾನೆ, ಅದನ್ನು ತನ್ನ ಕಾವ್ಯದ ಮಾಧ್ಯಮದಿಂದ ಅಭಿವ್ಯಕ್ತ ಮಾಡ್ತಾನೆ. ಇಲ್ಲಿ ಒಬ್ಬ ಕವಿ ನನ್ನ ಕವಿತಾ ಕೇಳಿ ಕತ್ತೆ ಹಾರುತ್ತಿದೆ ನೋಡಿದಿರ ಅನ್ನೋದನ್ನು ಬರಲ್ಲ. ನಾನು ಹಕ್ಕಿ ಹಾರೋದನ್ನು ನೋಡಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ಬರೋದು. ಹಿಂಗೆ ಯಾರ್ಯಾರು ಏನೇನು ನೋಡೋ ಹವ್ಯಾಸ ಇಟ್ಕೊಂಡಿರ್ತಾರೆ, ಅದಕ್ಕೆ ತಕ್ಕ ಕವನ ಬರೀತಾರೆ ಅಂತ ಹೇಳಿ ಅವತ್ತಿನ ದಿವಸ ಕವಿ ವೇದಿಕೆ ಹತ್ತದನ್ನು ಹಾರಿ ಹೋಗಿದ್ದ. ಪ್ರಸಿದ್ಧ ಕವಿತೆಗಳ ಧಾಟಿಯೊಳಗೆ ಬರೆಯೋದು ಒಂದು ಕಲೆ ಅದ. ಅಣಕವಾಡು ಕೂಡ ಕಾವ್ಯವಾಗಿರೋದು ಅವಶ್ಯ. ಅಣಕವಾಡು ಹೆಂಗೆ ಬರೀಬೇಕು ಅನ್ನೋದಕ್ಕೆ ನಾನು ಒಂದು ಮಾದರಿ ಕವನ ಬರೆದೇನೆ, ಹೇಳ್ತೇನೆ ಕೇಳಿ. ಬೆಕ್ಕು ಹಾರುತ್ತಿದೆ ನೋಡಿದ್ದೀರ, ಬೆಕ್ಕು ಹಾರುತ್ತಿದೆ ನೋಡಿದ್ದೀರ, ಕರಿನರೆ ಬಣ್ಣದ ಮೊಸಡೆಯ ಗಂಟು, ಬಿಳಿ ಹೊಳೆ ಬಣ್ಣದ ಮೀಸೆಗಳೆಂಟು, ಹಚ್ಚನ ಬೆಚ್ಚನ ಪಚ್ಚೆಯ ಪೈರಿನ ಬಣ್ಣದ ಕಣ್ಣು ಕಿವಿ ಬದಿಗುಂಟು, ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹಾರುತ್ತಿದೆ ನೋಡಿದಿರ, ಇಲಿಗಳು ಬೆಳ್ಳಗೆ ಇದ್ದರು ಬಿಡಲು, ಬೆಳ್ಳಗೆ ಇದ್ದುದನ್ನು ಕುಡಿದು ಕುಡಿದು ನೋಡಿ ಚಂದ್ರನನ್ನು ಬೆಣ್ಣೆ ಅದೆಂದು ಮುಗಿಲಿ ನಂಗಳಕ್ಕೆ ಸಿಟ್ಟನೆ ಸಿಡಿದು, ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹಾರುತ್ತಿದೆ ನೋಡಿದಿರ, ಹಾಲಿನ ಗಡಿಗೆಯ ತಳವನ್ನು ಒರೆಸಿ ಮೊಸರಿನ ಮಡಿಕೆಯ ಮುಚ್ಚಳ ಸರಿಸಿ ಹೊರಳಿಸಿ ಉರುಳಿಸಿ ಭಾಂಡ ಭಾಂಡಗಳ ಬಿಸಿ ಹಾಲಿಗೆ ತುಸು ಮಜ್ಜಿಗೆ ಬೆರೆಸಿ, ಬೆಕ್ಕು ಹಾರುತ್ತಿದೆ ನೋಡಿದಿರ, ಬೆಕ್ಕು ಹಾರುತ್ತಿದೆ ನೋಡಿದಿರ. ಕನ್ನಡದ ನನ್ನ ಸೋದರರೇ, ಒಬ್ರು ನನ್ನ ಹುಬ್ಬಳ್ಳಿಯವ ಕವನದ ಮೇಲೆ ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಈ ಕವನದ ಮೇಲೆ ತಮ್ಮ ಪ್ರಬಂಧದೊಳಗೆ ಈ ಕವನದ ನಾಯಕಗೆ ಅನ್ಯಾಯ ಆಗಿದೆ. ಈ ಕವನದ ನಾಯಕ ನನ್ನ ಮಾತಿನ ಮಲ್ಲ ಫಟಿಂಗ ಖದೀಮ ಭಾರಿ ಜರದ ವಾರಿ ರುಮಾಲ್ ಸುತ್ತಕೊಂಡು ತುಂಬು ಮೆಸಿ ತಿಡ್ಕೊತ ಬರುವಂತ ಲಂಪುಟ ಅಂದ ಅಲ್ಲಿ. ಯಾಕಂದ್ರೆ ಈ ಕವನ ಅವ್ರಿಗೆ ಹೆಂಗೆ ಅರ್ಥ ಆಗ್ಯದೋ ಹಂಗೆ ಮಾಡ್ಯಾರ, ಅವ್ರಿಗೆ ಹೆಂಗೆ ತಿಳಿದದೋ ಹಂಗೆ ಅರ್ಥ ಮಾಡ್ಯಾರ. ಈ ಕವನದೊಳಗೆ ಸುಳಿಯ ಬಗ್ಗೆ ಕನಿಕರ
ಹೆಣ್ಣನ್ನು ಹಾದಿಗೆಡಿಸಿದಂಥ ಸಮಾಜದ ಬಗ್ಗೆ ನನಗೆ ರೋಷ. ನಾ ಸಣ್ಣವಿದ್ದಾಗ ಧಾರವಾಡದ ಕಾಮನ ಕಟ್ಟಿ ವೇಶ್ಯರ ಆವಾಸಿಸ್ತಾರೆ. ಅವಾಗ ನಾನು ಪುಟ್ಟ ಭಟ್ಟನಾಗಿ ಅವ್ರ ಮನೆಗೆ ಹೋಗ್ತಿದ್ದೆ, ಪೂಜಾ ಮಾಡ್ತಿದ್ದೆ, ಪುರಾಣದ ಕಥೆ ಹೇಳ್ತಿದ್ದೆ, ಹಂಗೆ ದರ್ಶನೂ ಇಸ್ಕೊತಿದ್ದೆ. ಹೀಗಾಗಿ ಅಂಥ ಸ್ತ್ರೀಯರ ಬಗ್ಗೆ ನನಗೆ ಆದ್ರೆ ಜೀವಿ ಕುಲಕರ್ಣಿ ಅಂತ ಮುಂಬೈದಾಗ ಇರ್ತಾನೆ. ಅವ ನನಗೆ ಕೇಳಿದ, ವಾರದಾಗ 3 ಸರ್ತಿ ಬಂದು ಹೋದವ ಅಂತ ಯಾಕೆ ಬರ್ದ್ರಿ? ಅವಾಗ ನಾನು ಧಾರವಾಡದಾಗ ಇರ್ತಿದ್ದೆ, ಹುಬ್ಬಳ್ಳಿ ಒಳಗೆ ಪಾರ್ಟ್ ಟೈಮ್ ಶಿಕ್ಷಕ ಆಗಿದ್ದೆ. ಧಾರವಾಡದಿಂದ 3 ಸಲ ಹುಬ್ಬಳ್ಳಿಗೆ ಹೋಗ್ತಿದ್ದೆ. ಈ ಕವನದ ನಾಯಕ ಫಟಿಂಗ್ ಅಲ್ಲ, ಸಂಸ್ಕಾರವಂತಿದ್ದಾನೆ, ಸ್ವತಃ ಕವಿ ಇದ್ದಾನೆ. ಮುಂದೆ ನಾ ಬರೆಯುವಂಥ ನಾಟಕದೊಳಗೆ ಈ ಹಾಡು ಸೇರಿಸ್ತೇನೆ. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಬಾರಿ ಜರದ್ದು ವಾರಿ ರುಮಾಲ ಸುತ್ತಿಕೊಂಡವ, ತುಂಬ ಮಿಸಿ ತೀಡಿ ಕೂತ ಹುಬ್ಬ ಹಾರ್ಸವ. ಮಾತು ಮಾತಿಗೆ ನಕ್ಕ ನಗಸಿ ಆಡ ಸ್ಯಾಡವ, ಮಾತು ಮಾತಿಗೆ ನಕ್ಕ ನಗಸಿ ಆಡ ಸ್ಯಾಡವ. ಏನು ಒಂದರೇನು ಕಟ್ಟಿ ಹಾಡ ಹಾಡವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಇರು ಅಂದ್ರ ಬರ್ತೀನಂತ ಎದ್ದ ಹೊರಡವ, ಮಾರಿ ಕೆಳಗ ಹಾಕಿ ಚಂದ್ರ ಇದ್ದ ಬಿಡವ. ಹಿಡಿಲೇ ರೊಕ್ಕ ತೆಗೆದು ಹಿಡಿಯನ್ನವ, ಹಿಡಿಲೇ ರೊಕ್ಕ ತೆಗೆದು ಹಿಡಿಯನ್ನವ. ಕರೆ ಅಂತ ಕೈಯ ಮಾಡಿದ್ರೆ ಹಿಡಿದು ಬಿಡವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ವಾರದಾಗ 3 ಸರ್ತಿ ಬಂದು ಹೋದವ. ಕಾದ ಜೋಡಿ ಚೂಡಾದಂಗಂತಿ ನನಗಂದವ, ಚೌಡಿಯಲ್ಲ ನೀ ಚೂಡಾಮಣಿ ಅಂತ ಮೂಸ ಬಂದವ. ಬೆರಳಿಗುಂಗುರ ಮೂಗನ್ಯಾಗ ಮುಗಬಟ ಇಟ್ಟವ, ಬೆರಳಿಗುಂಗುರ ಮೂಗನ್ಯಾಗ ಮುಗಬಟ ಇಟ್ಟವ. ಕಣ್ಣಿನೊಳಗಿನ ಗೊಂಬಿ ಹಂಗ ಎದ್ಯಾಗ ನೆಟ್ಟವ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ವಾರದಾಗ 3 ಸರ್ತಿ ಬಂದು ಹೋದವ. ವಾರದಾಗ 3 ಸರ್ತಿ ಬಂದು ಹೋದವ. 1932 ಒಂದು ಘಟನೆ ನಡೀತು. 1932 ನನ್ನ ಮೊದಲನೇ ಕವನ ಸಂಗ್ರಹ ಗರಿ ಪ್ರಕಟ. ಗರಿ ಅಂದ್ರೆ ರೆಕ್ಕೆ. ಬೆಳಗಾವಿ ಸಾಹಿತ್ಯ ಸಮ್ಮೇಳನದೊಳಗೆ ಹಾಡಿದ್ನಲ್ಲ, ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತ, ಅದು ರೆಕ್ಕೆಯ ಹಿರಿಮೆ ಹೇಳ್ತದೆ. ಅದ ಕವನ ಸಂಗ್ರಹದೊಳಗನ ನರಬಲಿ ಅನ್ನುವಂತ ಒಂದು ಕವನ ಬರ್ತದೆ. ಆ ಕವನನ ಬ್ರಿಟಿಷ್ ಸರ್ಕಾರದವರು ಕೇಳಿ ಒಂದು ದಿವಸ 4 ಮಂದಿ ಪೊಲೀಸರು ನನ್ನ ಮನೆಗೆ ಕಳಿಸಿದ್ರು. ಪೊಲೀಸರು ಬಂದು ಹೇಳಿದ್ರು, ನೋಡ್ರಿ ಬೇಂದ್ರೆ ಮಾಸ್ತರ, ನಿಮ್ಮ ನರಬಲಿ ಕವನದೊಳಗ ನೀವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರ್ದಿರಿ, ಅದಕ್ಕೆ ನಾವು ನಿಮ್ಮನ್ನು ಬೆಳಗಾವಿ ಹಿಂಡಲ್ಗ ಜೈಲಿಗೆ ಕರ್ಕೊಂಡು ಹೊಂಟೇವೆ, ನಡೀರಿ ಅಂದ್ರು. ನಾನೇ ನೋಡಪ್ಪ ತಮ್ಮ, ಒಂದು ಕವನನ ತಪ್ಪು ಅರ್ಥ ಮಾಡಿಕೊಂಡು ಒಬ್ಬ ಬಡ ಮಾಸ್ತರ್ ಜೈಲಿಗೆ ಹಾಕುವುದು ಅನ್ಯಾಯಪ್ಪ ಅಂದೆ. ಅದೆಲ್ಲ ನಮಗೆ ಗೊತ್ತಿಲ್ರಿ, ಮೇಲಿಂದ ಆದೇಶ ಬಂದೈತೆ, ನಡೀರಿ ಅಂದ್ರು. ನಡೀಪ ಅಂದೆ. ನಾನು ಕರ್ಕೊಂಡು ಹೋಗಿ ಬೆಳಗಾವಿ ಹಿಂಡಲ್ಗ ಜೈಲಿನಾಗ ಹಾಕಿದೆ. ನಾ ಅಲ್ಲೂ ಸುಮ್ಮನೆ ಕೂಡಲಿಲ್ಲ, ಅಲ್ಲಿಯೂ ಮಾಸ್ತರ್ಕಿ ನೌಕರಿ ನಾವು ಮಾಡಿದೆ. ಎಲ್ಲ ಕೈದಿಗಳನ್ನು ಒಂದು ಕಡೆ ಕೂಡಿಸಿದೆ, ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಕಳಿಸಿದೆ. ಕವನ ಬರದೆ ಕವನ ಹಾಡಿಸಿದೆ, ನಾಟಕ ಬರದೆ ನಾಟಕ ಮಾಡಿಸಿದೆ. ಒಬ್ಬ ಕವಿಗೆ ಮನಿನೂ ಅಷ್ಟೇ, ಸಾಲಿನೂ ಅಷ್ಟೇ, ಜೇಲು ಅಷ್ಟೇ. ಹಿಂಗೆ 3 ತಿಂಗಳು ಕಳೀತು. 3 ತಿಂಗಳಾದ್ಮೇಲೆ ಜೇಲರ್ ನನಗೆ ಹೇಳಿ ಕಳಿಸಿಲ್ಲ. ನಾ ಹೋಗಿ ಕೇಳಿದೆ, ಯಾಕಪ್ಪ ಯಾಕೆ ಕರೆದಿದ್ದೀಯ ಅಂತ. ಏನಿಲ್ಲ, ನಿಮ್ಮನ್ನು ನಾವು ಜೈಲಿನಿಂದ ಬಿಡುಗಡೆ ಮಾಡಬೇಕಂತ ಮಾಡೀವಿ. ನಿಮ್ಮ ಸ್ವಭಾವ ಗುಣ ಎಲ್ಲ ನೋಡಿಕೊಂಡು ನಿಮ್ಮನ್ನು ನಾವು ಜೈಲಿನಿಂದ ಬಿಡುಗಡೆ ಮಾಡಬೇಕಂತ ಮಾಡೀವಿ.
ಅದಕ್ಕೆ ಒಂದು ವಿನಂತಿ ಪತ್ರ ಬರೆದು ಕೊಡ್ರಿ ಅಂದ. ಏನಂತ ಬರೆದು ಕೊಡ್ಲಿ ಅಂದೆ. ಏನಿಲ್ಲ, ನಾನು ನರಬಲಿ ಕವನದೊಳಗೆ ನಾ ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆದಿಲ್ಲ, ದಯಮಾಡಿ ನನ್ನನ್ನು ಬಿಡುಗಡೆ ಮಾಡಬೇಕಾಗಿ ವಿನಂತಿ ಅಂತ ಬರೆದು ಕೊಡ್ರಿ ಅಂದ. ನಾನು ಎಲ್ಲೋ ತಮ್ಮ ನಾನು ಹಿಡ್ಕೊಂಡು ಹೋಗೋ ಮುಂದೆ ನಾನು ನಿಮ್ಗೆ ಹೇಳಿದೆ, ಒಂದು ಕವನ ತಪ್ಪರ್ಥ ಮಾಡಿಕೊಂಡು ಬಡ ಮಾಸ್ತರ್ ಜೈಲಿಗೆ ಹಾಕುವುದು ಅನ್ಯಾಯ ಅಂತ. ನೀವು ನನ್ನ ಮಾತು ಕೇಳಲಿಲ್ಲ, ಹೆಂಗೆ ಕರ್ಕೊಂಡೋಗಿ ಹಾಕಿರಿ ಹಂಗೆ ಬಿಡ್ರಿ, ನಾ ಏನು ಬರೆದು ಕೊಡುದಿಲ್ಲ ಅಲ್ಲಿ. ಹಂಗಲ್ರಿ ಮಾಸ್ತರ, ಒಬ್ಬ ಕೈದಿನ ಜೈಲಿನಿಂದ ಹೊರಗೆ ಬಿಡಬೇಕು ಅಂದ್ರೆ ಬರಿಸಿಕೊಂಡು ಬಿಡೋ ಪದ್ಧತಿ ಇರ್ತದೆ, ಅದಕ್ಕೆ ಬರೆದು ಕೊಡ್ರಿ ಅಂದ. ನಂದೆ ಹಂಗಾರೆ ನೀವು ಇನ್ನೂ ಒಂದು ತಪ್ಪು ಮಾಡಿರಿ ಅಂದೆ. ಏನು ಅಂದ, ಈ ಕವನ ಬರೆದವ ಯಾರಪ್ಪ? ಕವಿ ಅಂಬಿಕಾತನಿಗೆ ದತ್ತ. ಅವ ತಪ್ಪು ಮಾಡಿದ್ರೆ ಅವನ್ ಕರ್ಕೊಂಬಂದು ಜೈಲಿಗೆ ಹಾಕ್ಬೇಕಾಗ. ನೀವೇನು ಮಾಡಿದ್ರಿ, ಈ ಬಡ ಮಾಸ್ತರ್ನ ಕರ್ಕೊಂಬಂದು ಜೈಲಿಗೆ ಹಾಕಿರಿ. ಈಗ ಕವನದೊಳಗೆ ತಪ್ಪದ ಅಥವಾ ಇಲ್ಲ ಅಂತ ಹೇಳಿಕ್ಕೆ ನಾ ಯಾರು? ನನಗೆ ಹೇಳಿಕ್ಕೆ ಬರಂಗಿಲ್ಲ, ನಾ ಏನು ಬರೆದು ಕೊಡುದಿಲ್ಲ ಅಂತ ಅವ್ರಿಗೆ ಸ್ವಲ್ಪ ಫಜೀತಿ ಆಗಿಬಿಡ್ತು. ಅದ ಸುಮಾರಕ್ಕೆ ನಮ್ಮ ಕಾಕನ ಆರೋಗ್ಯ ಕೆಟ್ಟಿತ್ತು. ನನ್ನ ಸ್ವಲ್ಪ ದಿವಸ ಜೈಲಿನಿಂದ ಹೊರಗೆ ಬಿಟ್ಟು ಆಮೇಲೆ ತಿರುಗಿ ಬಂದ ಮೇಲೆ ಧಾರವಾಡ ಮತ್ತು ಗೋವಾ ರಸ್ತೆ ಲಗತ್ತು ಒಂದು ಸುಂದರವಾದಂಥ ಹಳ್ಳಿ ಅದ, ಅದ್ರ ಹೆಸರು ಮುಗಾದ ಅಂತ. ಅಲ್ಲೇ ನಾನು ನಜರ್ ಕೈದಿ ಅಂತ ಇತ್ತು. ಅದು ಬಯಲು ಜೈಲು, ಎಲ್ಲಿ ಬೇಕಾದ್ರೆ ಅಡ್ಡಾಡ್ಬೋದು, ಕೂಡ್ಬೋದು, ಬರೀಬೋದು. ಆದ್ರೆ ನನ್ನ ಜೋಡಿ ಒಬ್ಬ ಪೊಲೀಸ್ ಇರ್ತೀವಿ. ಅತಿ ಸುಂದರವಾದಂಥ 16 ಕವನಗಳನ್ನು ನಾನು ಮುಗದಾಗ ಬರೆದಿನಿ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಇವೆಲ್ಲ ಮುಂದೆ ನನ್ನ ನಾದರಿಲೆ ಕವನ ಸಂಗ್ರಹದಾಗ ಪ್ರಕಟ ಆಗ. ನನ್ನ ಜೀವನ ಅಂದ್ರೆ ನಾದರಿ ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರೀ ಭಾವಗೀತೆ. ಹಿಂಗಾಗಿದ್ದಕ್ಕೆ 10 ವರ್ಷ ಎಲ್ಲೂ ನನ್ನ ನೌಕರಿ ಕೊಡಬಾರ್ದಂತ ಗೌರ್ಮೆಂಟ್ನಿಂದ ಆದೇಶ ಆಗಿತ್ತು. 1932ರಿಂದ 42 ತನಕ ನೌಕರಿ ಇಲ್ದ ನಾವು ಒದ್ದಾಡಬೇಕಾಗ್ತದೆ. 1942 ಸುಮಾರಕ್ಕೆ ಈ ಕಾಯ್ದೆ ಸ್ವಲ್ಪ ಸಡ್ಲಾತು. ಅದ ಸುಮಾರಕ್ಕನ ನಮ್ಮ ಗದಗಿನ ಸಮಿತಿ ಹೈಸ್ಕೂಲ್ನವರು ಗದಗಿನೊಳಗೆ ಒಂದು ಪ್ರೌಢಶಾಲಾ ಶುರು ಮಾಡಿದ್ರು. ಅಲ್ಲೇ ನಾನು ಹೆಡ್ ಮಾಸ್ಟರ್ ಅಂತ ನೇಮಕ ಮಾಡಿ ನನಗೆ ಎಲ್ಲಿಲ್ಲ ಸಂತೋಷ ಆಗಿಬಿಡ್ತು. ಭಾಳ ದಿವಸದ ಮೇಲೆ ಒಂದು ಒಳ್ಳೆ ನೌಕರಿ ಸಿಕ್ಕದ ಅಂತ ತಿಳ್ಕೊಂಡು ಹೇಳ್ತಿ ಮಕ್ಕಳನ್ನ ಕರ್ಕೊಂಡು ಎಲ್ಲ ಸಾಮಾನು ಕಟ್ಕೊಂಡು ಗದಿಗೆ ಹೋಗಿ ಒಂದು ಬಾಡಿಗೆ ಮನೆಯೊಳಗೆ ವಾಸ್ತವ ಹೂಡಿದೆ. ಇನ್ನೂ ನಾನು ನೌಕರಿಗೆ ಸೇರ್ಕೊಂಡು 1 ವರ್ಷ ಆಗಿದ್ದಿಲ್ಲ. ಬೆಳವಡಿಯಿಂದ ಒಂದು ಪತ್ರ ಬಂತು. ಬೆಳವಡಿ ಸಾಹಿತ್ಯ ಪ್ರಿಯರು ಊರು, ಅವ್ರ ಮೇಲಿನ ಮೇಲೆ ಸಾಹಿತ್ಯಿಕ ಕಾರ್ಯಕ್ರಮ ಮಾಡ್ತಿರ್ತಾರೆ. ಅವ್ರ ಪತ್ರದಾಗ ಬರೆದಿದ್ರು, ನಾವು ಒಂದು ಸಾಹಿತ್ಯಿಕ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀವಿ, ಮೈಸೂರಿಂದ BM ಶ್ರೀಕಂಠಯ್ಯನವ್ರು ಬರ್ಲಿಕ್ಕತ್ತಾರ, ನೀವು ಬರಬೇಕು ಅಂತ. ನನಗೆ ಏನಿಲ್ಲ ಸಂತೋಷ ಆಗಿಬಿಡ್ತು. BM ಶ್ರೀಕಂಠಯ್ಯನವ್ರು ಬರ್ಲಿಕ್ಕತ್ತಾರ ಅಂದ ಕೂಡ ಬಡ ಬಡ ಸಾಲಿಗೆ ಹೋದೆ. 1 ದಿವಸದ ರಜಾ ಚೀಟಿ ಬರೆದಿಟ್ಟೆ, ಕಾರ್ಯಕ್ರಮಕ್ಕೆ ಹೋದೆ. ವೈಭವ ಪೂರ್ಣವಾದಂಥ ಕಾರ್ಯಕ್ರಮ ಆಯ್ತು. ಯಾರೋ ಕವನ ಓದಿದ್ರು, ಯಾರೋ ಕಥೆ ಹೇಳಿದ್ರು, ಯಾರೋ ಭಾಷಣ ಮಾಡಿದ್ರು. ಹಿಂಗೆ ಮುಂಜಾನೆಯಿಂದ ಸಂಜೆ ತನಕ ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮ ಮುಗಿತು, ನಾ ಇಲ್ಲಿ ಬರ್ಬೇಕಂತ ಹೊಂಟಿದ್ದೆ. ಆ ಊರಿನ ಮಂದಿ ಮತ್ತೆ ನನ್ನ ಹತ್ರ ಬಂದು, ನೋಡ್ರಿ ಬೇಂದ್ರೆ ಮಾಸ್ತರ್, ನಾಳೆ ಸೋಮವಾರ ಅದ. ಸೋಮವಾರ ಇಲ್ಲ, ಮಂಗಳವಾರ ದಿವಸ 21 ಎತ್ತಿನ ಜೋಡಿ ಹುಡಿದ ಬಂಡಿ ಮೇಲೆ ಎಲ್ಲ ಕವಿಗಳ ಮೆರವಣಿಗೆ ಮಾಡ್ಬೇಕಂತ ಮಾಡೇವಿ. ಅದಕ್ಕೆ ನೀವು ಇದ್ದು ಮುಗಿಸ್ಕೊಂಡು ಹೋಗ್ಬೇಕು ಅಂದ್ರು. ನಾನು ಎಲ್ಲಪ್ಪ, ನಾಳೆ ಸೋಮವಾರ ಅದ, ನಾಳೆ ಮಾಡಿ ಮುಗಿಸ್ಬಿಡ್ರಿ ಅಂದೆ. ಇಲ್ಲ ಮಾಸ್ತರ, ನಾಳೆ ಶ್ರಾವಣ ಸೋಮವಾರ ಅದ, ಶ್ರಾವಣ ಸೋಮವಾರ ದಿವಸ ನಾವು ಎತ್ತು ಹುಡಂಗಿಲ್ಲ, ಅದಕ್ಕೆ ಮಂಗಳವಾರ ಮಾಡ್ಲಿಕ್ಕತ್ತೇವಿ ಅಂದ್ರು. ಅವ್ರ ಪ್ರೀತಿ ವಿಶ್ವಾಸಕ್ಕೆ ನನಗೆ ಇಲ್ಲ ಅನ್ಲಿಕ್ಕೆ ಆಗಲಿಲ್ಲ. ಮಂಗಳವಾರನೂ ಇದ್ದು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ಹೇಳಿದ್ಲು, ಕಾರ್ಯಕ್ರಮ ಭಾಳ ಚಲೋ ಆತಂತ, ಊರಾಗಿನ ಮಂದಿ ನಿಮ್ಮನ್ನು ಹೊಗಳಿಕತ್ತಿದ್ರು ಅಂತ. ರಾತ್ರಿ ಊಟ ಮಾಡಿ ಮಲ್ಕೊಂಡೆ. ಮುಂಜಾನೆ ಎದ್ದು ಕೊಳರೆ ನಾನು ಸಾಲಿಗೆ ಹೋಗುವಂಗೆ ಹೋದೆ. ನನಗಿಂತ ಮೊದಲು ನನ್ನ ಕುರ್ಚಿಯ ಮೇಲೆ ಅಲ್ಲಿ ಕಾರ್ಯದರ್ಶಿಗಳು ಬಂದು ಕೂತ್ಕೊಂಡಿದ್ರು. ಅವ್ರ ಕೈಯೊಳಗೆ ಸಂಯುಕ್ತ ಕರ್ನಾಟಕ ವೃತ್ತಪತ್ರಿಕೆ ಇತ್ತು. ಅದರೊಳಗೆ ನಮ್ಮ ಕಾರ್ಯಕ್ರಮದ ಸಚಿತ್ರ ವರದಿ ಬಂದಿತ್ತು. ಅದು ನೀವು ನೋಡ್ಕೋತ ನನ್ನ ಕಡೆ ಹಿಂಗೆ ನೋಡಿ, ಏನು ಕವಿಗಳದ್ದು ಮೆರವಣಿಗೆ ಆತಂತಲ್ಲ ಅಂದರು. ನನಗೂ ಸ್ವಲ್ಪ ಸಿಟ್ಟು ಬಂತು. ನಾನು ಹೌದ್ರಪ್ಪ, ಕವಿಗಳು ಅಂದಮೇಲೆ ಮೆರವಣಿಗೆನೂ ಆಗ್ತದೆ, ಸ್ವಲ್ಪ ಉರವಣಿಗೆನೂ ಇರ್ತದ ಅಲ್ರಿ. 1 ದಿವಸದ ರಜಾ ಚೀಟಿ ಬರೆದು ಇಟ್ಟಿರಿ, 2 ದಿವಸ ಸಾಲಿ ತಪ್ಪಿಸ್ತೀರಿ. ಹಿಂಗೆ ಕವನ ಬೀವನ ಅಂತ ಓದ್ಕೋತ ಹೊಂಟ್ರೆ ಹುಡುಗರಿಗೆ ಕಲಿಸೋರು ಯಾರು?
ಸಾಲಿ ನಡೆಯುದು ಹೆಂಗ ಅಂದ್ರೆ ನಾ ಹೇಳಿದೆ ಅಗದಿ ಬರೋಬ್ಬರಿ ಅದ ನೀವು ಹೇಳೋದು ಅಂತ ಹೇಳಿ ಬಡ ಒಂದು ಬಿಳಿ ಕಾಗದದ ಮೇಲೆ ರಾಜೀನಾಮೆ ಪತ್ರ ಬರೆದಿಟ್ಟು ಅಲ್ಲಿಂದ ಹೊರಟೆ. ಅವ್ರನ್ನ ಕರೆದ್ರು, ನಾ ಏನು ತಿರುಗಿ ನೋಡ್ಲಿಲ್ಲ. ಯಾಕಂದ್ರೆ ಧಾರವಾಡದ ಸಾಧನಿಕೀರ ನನ್ನ ಕೈ ಮಾಡಿ ಕರೀಲಿಕ್ಕೆ ಬಾ 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 ಅಂತ. ಅವಾಗ ನಾ ಬರೆದಂತ ಕವನ, ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ, ಮಳೆಯು ಎಳೆಯುವ ತೇರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಚಾಚಿದೆ ದಾರಿಗೆ ದಾರಿಗೆ ದಾರಿಗೆ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ, ಬಾರೋ ಬಾರೋ ಸಾಧನ ಕೇರಿಗೆ, ಬಾರೋ ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ, ಬಾರೋ. ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದಿರೊಳು ಹಾಡಿದೆ, ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದಿರೊಳು ಹಾಡಿದೆ, ಗಾಳಿಯಲ್ಲೂ ಆಡಿದೆ ಆಡಿದೆ ಹಾಡಿದೆ, ದುಗುಡ ಇಲ್ಲಿಂದೋಡಿದೆ, ಹೇಳು ಗೆಳೆಯ ಹೇಳು ಗೆಳೆಯ, ಬೇರೆಯಲ್ಲಿ ತೆರೆದ ನೋಟವ ನೋಡಿದೆ, ಬಾರೋ ಬಾರೋ ಸಾಧನ ಕೇರಿಗೆ, ಬಾರೋ ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ. ಹಿಂಗ ತಿರುಗಿ ಮತ್ತು ನಾ ಸಾಧನ ಕೇರಿಗೆ ಬಂದೆ. ಕಷ್ಟ ಸುಖ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ನನಗೆ ಬರೀ ಸುಖ ಬೇಕು ಕಷ್ಟ ಬೇಡ ಅಂದ್ರೆ ಹೆಂಗದ. ಒಮ್ಮೆ ಏನಾತಂದ್ರೆ ಸಂಜೆ ಮುಂದೆ ಸಾಧನಕೇರಿಯೊಳಗೆ ಸೂರ್ಯಾಗ ಅರ್ಗ್ಯ ಬಿಡ್ಲಿಕ್ಕತ್ತಿ. ಸೂರ್ಯ ನಾನು ನೋಡಿ ಅಂದ, ಯಾಕಪ್ಪ ಅಂದ್ರೆ ನನಗೆ ಯಾಕೆ ನೀರು ಬಿಡ್ಲಿಕ್ಕತ್ತಿ ಅಂದ. ನಂದು ನೋಡಪ್ಪ, ನೀವು ಹೋದೆ ಅಂದ್ರೆ ಎಲ್ಲ ಕಡೆ ಕತ್ಲೆ ಆಗ್ತದೆ, ನೀ ಲಘುನ ಬಂದು ನಮ್ಮೆಲ್ಲರಿಗೂ ಬೆಳಕು ಕೊಡುವಂತ ಪ್ರಾರ್ಥನಾ ಮಾಡ್ಕೊಳಕತ್ತೀನಿ ಅಂದೆ. ಕತ್ಲೆ ಹಂಗಂದ್ರೆ ಏನು ಅಂದ. ನಾ ಕತ್ಲಿ ತಗೊಂಡು ಅವನ ಹತ್ರ ಹೋದೆ, ಅವನ ಹತ್ರ ಹೋದ ಕೂಡಲೇ ಅದು ಬೆಳಕಾಗ್ಬಿಡ್ತು. ನನಗನಿಷ್ಟು ಸೂರ್ಯ ಭಾಳ ಸ್ವಾರ್ಥ ಇದ್ದಾನ, ಆದರೂ ಕತ್ಲಿ ನೋಡ್ಲಿಕ್ಕೆ ಇವತ್ತು ಬರ್ತಾನೆ, ನಾಳೆ ಬರ್ಬೋದು, ನಾಡ್ದರೆ ಬರ್ತಾನೆ ಅಂತ ಹದಿಕಾಯಿದೆ. ಅವೇನು ಬರಲಿಲ್ಲ. ನಾವೆಲ್ಲ ತಿಳ್ಕೊಂಡು ನಂಗೆ ಸೂರ್ಯ ನಮಗೆ ಬೆಳಕು ಕೊಡ್ಲಿಕ್ಕೆ ಕೊಡುದಿಲ್ಲ. ಯಾಕೆ ಹೇಳ್ರಿ, ಸೂರ್ಯ ಅಂದ್ರನೇ ಬೆಳಕು. ಅದಕ್ಕೆ ನಾನು ಬೆಳಕು ಅನ್ನೋ ಕವಿತಾ ಬರೆದೇನೆ. ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ, ಇದು ಬರೀ ಬೆಳಗಲ್ಲು ಅಣ್ಣ. 1943 ಶಿವಮೊಗ್ಗದಾಗ ನಡೆದಂತ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ನನಗೆ ಬಂದಿತ್ತು. ಅವತ್ತು ನಾ ಮಾಡಿದಂತ ಸಂಕ್ಷಿಪ್ತ ಭಾಷಣ. ಶ್ರೀ ಗುರುಚರಣಾರವಿಂದಗಳಿಗೆ ನಮಸ್ಕಾರ, ತಾಯಿಯ ನಮಸ್ಕಾರ, ಕನ್ನಡದ ಅಂಬೆ ನಮಸ್ಕಾರ, ಭಾರತ ಮಾತೆ ನಮಸ್ಕಾರ, ಭೂದೇವಿ ನಮಸ್ಕಾರ, ಅದಿತಿ ಶಕ್ತಿ ನಮಸ್ಕಾರ, ಶ್ರೀ ಸಾರಸ್ವತ ಗಂಗೆ ನಮಸ್ಕಾರ. ಸತ್ಯಲೋಕದ ಸಾರಸ್ವತ ಸಭೆಯಲ್ಲಿ ಕುಳಿತು ದೇವತೆಗಳಾಗಿರುವ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಾಂದಿಯಾಗಿ ಗಾಯತ್ರಿ ಸೂಕ್ತವನ್ನು ಹೇಳ್ತೀನಿ, ಸಾವಧಾನವಾಗಿ ಲಾಲಿಸಬೇಕು. ಲಯದ ಬಸಿರ ಬಯಲಲ್ಲಿ ದೇವಭವ ಬೀಜ ಬಿತ್ತಿದಾಕೆ, ಮೂಕು ಮೊಗ್ಗೆ ಮುನ್ನೂಕಿ ಬಂಡಿನಲ್ಲಿ ತಲೆಯ ನೆತ್ತಿದಾಕೆ, ರಸವ ಮೀರಿ ತಾನಾರಿ ದಾತನಿಗೆ ಹೇಗೋ ರುಚಿಸಿದಾಕೆ, ಸಾಕ್ಷಿ ಪುರುಷನ ಅಕ್ಷಿಯಲ್ಲಿ ಪ್ರತ್ಯಕ್ಷ ರಚಿಸಿದಾಕೆ, ಈ ಎಲ್ಲವನ್ನು ಭೋಗಿಸುವ ವಜ್ರಕಾಯ ಕಲ್ಪ ರಸದಿಂದ ಸಿದ್ಧಿಸಲಿ. ಶ್ರೀ ಸರಸ್ವತಿಯಲ್ಲಿ ಇದೇ ನನ್ನ ಪ್ರಾರ್ಥನೆ. ಇದೆಲ್ಲವನ್ನು ಬಿಟ್ಟು ವಾದ ಗೀದ ತತ್ವ ಮತ ರಾಜಕಾರಣ ಸಮಾಜಕಾರಣಗಳ ನೀರು ಸಾಹಿತ್ಯಕ್ಕೆ ಉದ್ದು ನೀರು. ಸಾಹಿತ್ಯದ ನೀರು ರಸ ಅಮೃತ. ಸೋಹಂ ಎಂಬ ಅಹಂಭಾವವಿಲ್ಲ, ಕೋಹಂ ಎಂಬ ಸಂಶಯವಿಲ್ಲ. ರಸೋಹಂ ಎಂಬ ಸಂತತ ಪ್ರತೀತಿಯೇ ಸಾಹಿತ್ಯದ ಜೀವಾಳ. ಸೋಹಂ ಕೋಹಂಗಳೆಂಬ ಗಚೆ ಪಚೆ ಪುಗದ ಆನಂದ ಸಂಯುಕ್ತ ಇದು. ಸಾಗರ ಸಾಮ್ರಾಜ್ಯದಲ್ಲಿ ಭಗೀರಥನು ಇದನ್ನು ಭಾಗೀರಥಿಯಾಗಿ ಇಳಿಸಿದ.
ಇದನ್ನೇ ನಾನು ಗಂಗೆ ಅಂತ ಕರಿತೀನಿ. ಗಾಯತ್ರಿ ಸೂಕ್ತದಿಂದ ಉಪನ್ಯಾಸ ಪ್ರಾರಂಭಿಸಿದೆ. ಗಂಗಾವತರಣದಿಂದ ಕೊನೆಗಾಣಿಸ್ತೀನಿ. ಚಿತ್ತ ಬಿಟ್ಟು ಕೇಳಬೇಕು. ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡಿಯಿಂದ ನುಸುಳಿ ಬಾ, ದೇವರನ್ನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಹಣಿಸಿ ಬಾ, ಚರಾಚರಗಳಿಗೆ ಉಳಿಸಿ ಬಾ, ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ, ಶಂಭು ಶಿವಹರನೆ ಚಿತ್ತೆ ಬಾ, ದತ್ತ ನರಹರಿಯ ಮುತ್ತೆ ಬಾ, ಅಂಬಿಕಾತನಯ ನತ್ತೆ ಬಾ, ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ. ಒಮ್ಮೇನಾತಂದ್ರೆ ನಾವೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ತಯಾರಾಗಿ ನಿಂತಿದ್ದೆ. ನಮ್ಮ ಮನೆ ಎದುರಿಗೆ ಒಂದು ಶಾಲೆ ಅದ, ಸಾಧನಿಕೇರಿ ಶಾಲೆ. ಒಂದು 4 ಹುಡುಗರು ಬಂದು ಒಳಗೆ ಬಂದರು. ಅಜ್ಜ ನಿಮ್ಗೆ ನಾವು 4 ಪ್ರಶ್ನೆ ಕೇಳ್ಬೇಕಂತ ಮಾಡೀವಿ ಅಂದರು. ನಾನು ಹೊರಗೆ ಹೊಂಟೇನ್ರಿಪ್ಪ, ನಾಳೆ ಬರ್ರಿ ಬೇಕಾದಷ್ಟು ಪ್ರಶ್ನೆ ಕೇಳ್ರಿ ಅಂದ್ರು. ಇಲ್ಲ ಅಜ್ಜ ಇವತ್ತೇ ಕೇಳೋರು 4 ಪ್ರಶ್ನೆ ಕೇಳ್ತೇವೆ, ಉತ್ತರ ಕೊಟ್ಟು ಹೋಗ್ರಿ ಅಂತ. ಬರ್ರಿಪ್ಪ ಅಂತೇಳಿ ಒಳಗೆ ಕರೆದು ಕೂಡಿಸಿ ಕೇಳ್ರಪ್ಪ ಏನು ಪ್ರಶ್ನೆ ಕೇಳ್ಬೇಕಾಗಿದೆ ನಿಮ್ಗೆ ಅಂದೆ. ಅಜ್ಜ ನಿಮ್ಗೆ ಸಂಖ್ಯಾಶಾಸ್ತ್ರ ಅಂದ್ರೆ ಭಾಳ ಪ್ರೀತಿ ಅಂತಾರೆ, ಯಾಕೆ? ನಂದೇ ನೋಡಪ್ಪ, ನಾವು ಮಾತಾಡುವಂಥ ಶಬ್ದ ನಮಗೆ ಮೋಸ ಮಾಡ್ತಾವೆ, ಅದ್ರ ಸಂಖ್ಯಾ ಮೋಸ ಮಾಡಂಗಿಲ್ಲ, ಅದಕ್ಕೆ ಅಂದೆ. ಅದು ಹೆಂಗ್ರಿ ಅಂದ. ಈಗ ನಾವು ಯಾವುದಾದ್ರೂ ಒಂದು ಶಬ್ದವನ್ನು ಮಾತಾಡಿದ ಕೂಡಲೇ ಅದು ಕೇಳುವವ್ರ ವಯಸ್ಸು, ವಿದ್ಯೆ, ಅರ್ಹತೆ, ಅನುಭವ, ಸಂಸ್ಕಾರಕ್ಕೆ ತಕ್ಕಂಗ ಬೇರೆ ಬೇರೆ ಅರ್ಥ ಕೊಡ್ತದೆ. ಈಗ ನಾ ಅವಳನ್ನು ಪ್ರೀತಿಸ್ತೇನೆ ಅಂತ ಹೇಳಿದ್ರೆ ನನ್ನಂಥ ಮುದುಕಿಗೆ ಏನು ಅನ್ನಿಸ್ತದ ಅದು ನಿಮಗೆ ಅನಿಸಂಗಿಲ್ಲ, 4 ಹುಡುಗರಿಗೆ ಏನು ಅನ್ನಿಸ್ತದ 4 ಹಡದವ್ರಿಗೆ ಅನಿಸಂಗಿಲ್ಲ. ಹೀಗೆ ಒಂದು ಶಬ್ದ ಬೇರೆ ಬೇರೆ ಅರ್ಥ ಕೊಡ್ತದೆ. ಅದ್ರ ಸಂಖ್ಯೆ ಹಂಗಲ್ಲ, ನಿಖರ ಇರ್ತದೆ. 2 ಅಂದ್ರೆ 2 ಆಗ್ತದೆ, 3 ಆಗಂಗಿಲ್ಲ. ಅದಕ್ಕೆ ಕರೆ ಹೇಳು ಸಂಖ್ಯೆ ಕಂಡ್ರೆ ಭಾಳ ಪ್ರೀತಿಪ್ಪ ಅಂತ ಹೇಳಿ. ಇನ್ನೊಂದು ಹುಡುಗ ಕೇಳ, ಅಜ್ಜ ನೀವು ಮಾತಾಡೋ ಹೊತ್ನಾಗ ಹಿಂಗ್ಯಾಕೆ 5 ಬೆರಳುಗಳು ಮಾಡಿ ಮಾತಾಡ್ತಿದ್ದೀವಿ? ನಾನು ನೋಡಪ್ಪ ತಮ್ಮ, ಈ 5 ಬೆರಳುಗಳ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ. ಇವು ಬರೇ ಬೆರಳುಗಳಲ್ಲ, ಇವು 5 ನನ್ನ ತಾಯಿಯಂದ್ರಿಂದ. ಇದು ವಿಶ್ವ ಮಾತೆ ಅರವಿಂದಾಶ್ರಮದ ಮದರ್, ಇದು ಭಾರತ ಮಾತೆ, ಇದು ಕರ್ನಾಟಕ ಮಾತೆ, ಇದು ನನ್ನ ಧಾರವಾಡದ ತಾಯಿ ದುರ್ಗಾದೇವಿ, ಇದು ನನ್ನ ಹಡೆದ ತಾಯಿ ಅಂಬಾಬಾಯಿ. ಈ 5 ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ. ಈ 5 ಕೀರ್ತಿ ಮೇಲೆ ಹೇಳ್ಪತ್ತಮ್ಮ, ಕೈ ಮಾಡಿ ಹೇಳ್ಪತ್ತಮ್ಮ ಅಂತ ಹೇಳಿ. ಅದ ನೀವು ಗೆಳೆಯರ ಗುಂಪು ಕಟ್ಟಿದಂತ ಹೌದೇನೋ ಅಂದ. ಹೌದಪ್ಪ ಅಂತೇಳಿ. ನೋಡು, ಮನುಷ್ಯ ಅಂದ್ರೆ ಪ್ರಾಣಿ ಅಲ್ಲ, ಪ್ರಾಣಿ ಸಹಿತ ಕೂಡೇ ಇರ್ತಾವ. ಅಂದ್ಮೇಲೆ ಮನುಷ್ಯ ಹೆಂಗೆ ಒಬ್ಬಂಟಿಯಾಗಿ ಇರ್ಲಿಕ್ಕೆ ಶಕ್ಯ ಅದ? 4 ಮಂದಿ ಆಗಲಿ 8 ಮಂದಿ ಆಗಲಿ ಬೆಳೆದ ಹಂಗೆ ಅದು ಗೆಳೆಯರ ಗುಂಪ. ಅದ್ರಾಗ ಮಧುಚಂದ್ರರು, ಸಿಂಪಿ ಲಿಂಗಣ್ಣ, ಗೋಕಾಕರು ಮುಂತಾದವರೆಲ್ಲ ಇದ್ರು. ನಾವು ನಾನಾ ನಮೂನಿ ಕಾರ್ಯಕ್ರಮ ಮಾಡ್ತಿದ್ವಿ. ಯಾರೋ ಕಥೆ ಹೇಳ್ತಿದ್ರು, ಯಾರೋ ಕವನ ಓದ್ತಿದ್ರು, ಯಾರೋ ಭಾಷಣ ಮಾಡ್ತಿದ್ರು. ಹಿಂಗೆ ಮುಂಜಾನೆಯಿಂದ ಸಂಜೆ ತನಕ ಕಾರ್ಯಕ್ರಮ ನಡೀತಿದ್ರು. ಅದಕ್ಕೆ ಯಾರು ಕಾರ್ಯದರ್ಶಿಗಳು, ಅಧ್ಯಕ್ಷರು ಅಂತ ಇದ್ದಿದ್ದಿಲ್ಲ, ಮತ್ತು ಯಾವ ಫೀಲು ಇದ್ದಿದ್ದಿಲ್ಲ, ಎಲ್ಲ ಫ್ರೀನಾಗಿತ್ತು. ಇನ್ನೊಂದು ಹುಡುಗ ಕೇಳ, ಅಜ್ಜ ನಿಮ್ಗೆ ಯೂನಿವರ್ಸಿಟಿಯವರು ಡಾಕ್ಟರೇಟ್ ಕೊಟ್ಟಾರಂತಲ್ಲ? ಹೌದಪ್ಪ ಕೊಟ್ಟಾರ, ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಅವನ ನನ್ನ ಡಾಕ್ಟರೇಟ್ ಕೊಟ್ಟ. DR ಬೇಂದ್ರೆ ಅಂದ್ರೆ ಡಾಕ್ಟರ್ ಬೇಂದ್ರೆ ಅಲ್ಲಿ. ಅಜ್ಜ ನಿಮ್ಗೆ 4 ತಂತಿ ಕವನ ಸಂಗ್ರಹ ಬರೆದದ್ದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಅವಾಗ ನಿಮ್ಗೆ ಏನು ಅನಿಸ್ತು, ಎಷ್ಟು ಸಂತೋಷ ಆಯ್ತು ಅಂತ ಒಂದು ಹುಡುಗ ಕೇಳ. ನಾ ಹೇಳಿದೆ, ನೋಡಪ್ಪ ತಮ್ಮ, ದೊಡ್ಡ ಸಮಾರಂಭ ಮಾಡಿ ಮಾಲಿ ಹಾಕಿ ಶಾಲೆ ಹೊದಿಸಿ 1000 ಗಟ್ಟಲೆ ರೊಕ್ಕ ಕೊಟ್ರೆ ಯಾರಿಗೆ ಸಂತೋಷ ಆಗಂಗಿಲ್ಲ? ನನಗೂ ಸಂತೋಷನ ಆಯ್ತು. ಆದ್ರೆ ಸಂತೋಷ ಆನಂದ ಹೆಂಗಿತ್ತಂದ್ರೆ, ನಾಗರ ಪಂಚಮಿ ದಿವಸ ನಮ್ಮವು ನನಗೆ ಮಣ್ಣಿನೊಳಗೆ ನಾಗಪ್ಪನ್ನು ಮಾಡಿಕೊಡುವುದು. ಅತ್ಲಾಗ ಇತ್ಲಾಗ ಹುಡುಕ್ಯಾಡಿ ಒಂದಿಷ್ಟು ಮಣ್ಣು ತೊಗೊಂಬಂದು ನಮ್ಮವು ನಾಗಪ್ಪನ್ನು ಮಾಡಿ ಕೊಟ್ಟೆ. ನಮ್ಮವ್ಗೆ ಎಷ್ಟು ಸಂತೋಷ ಆಯ್ತಂದ್ರೆ, ಬಂದ ಮಂದಿಗೆಲ್ಲ ನಾಗಪ್ಪನ್ನು ತೋರಿಸಿ ಇದನ್ನು ನಮ್ಮ ದತ್ತ ಮಾಡ್ಯಾನ ಅಂತ ಹೇಳಿದ್ರು. ಅಷ್ಟ ಅಲ್ಲ, ಅವತ್ತು ನನಗೆ ತಿನ್ಲಿಕ್ಕೆ ಒಂದು ತಂಬಿಟ್ಟು ಜಾಸ್ತಿ ಕೊಟ್ಟರು. ಅವತ್ತಿನ ದಿವಸ ಆಗ ಎಷ್ಟು ಸಂತೋಷ ಆಗಿತ್ತು, ಅಷ್ಟ ಸಂತೋಷ ಈ ಪ್ರಶಸ್ತಿ ಸ್ವೀಕರಿಸುವ ಮುಂದನೂ ಆಗಿತ್ತಪ್ಪ ತಮ್ಮ. ತಾಯಿ ಸರಸ್ವತಿನ ತನ್ನ ಕೈಯಾರಿ ನನಗೆ ಉಂಡಿ ಕೊಟ್ಟಂಗಾಗಿತ್ತು. ಇನ್ನೊಂದು ಹುಡುಗ ಕೂತಿದ್ದಂದ, ಅಜ್ಜ ನೀವು ಭಾಳ ಚಂದ ಮಾತಾಡ್ತೀರಿ, ನಮ್ಮ ಸಲಿಗೆ ಎದ್ರಿಂದ ಗೆಸ್ಟ್ ಆಗಿ ಬರ್ತೀರಿ ಏನು ಅಂದ.
ಆತಪ್ಪ ಬರ್ತೇನೆ, ನಿಮ್ಮ ಸಾಲಿ ಒಳಗೆ ವರ್ಷ ಗ್ಯಾದರಿಂಗ್ ಮಾಡ್ತಾರೆ ಏನಂದೆ. ಮಾಡ್ತಾರ್ರಿ ಅಂದ. ಯಾಕೆ ಮಾಡ್ತಾರೆ ಹೇಳಂದ. ಗೊತ್ತಿಲ್ರಿ ಅಂದ. ಅದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೇನೆ ಕೇಳು. ಬಹಳ ದಿವಸದ ಮೇಲೆ ಅಕ್ಕಪಕ್ಕದ ಇಬ್ಬರು ಹಳ್ಳಿಯವರು ಭೇಟಿ ಆದ್ರು. ಇಬ್ರು ಇದನ್ನ ಮಾತಾಡಿದ್ರು. ಅದು ಮುಗಿದ ಮೇಲೆ ಒಬ್ಬವ ನಮ್ಮ ಊರಿಗೆ ಒಬ್ಬವ ಬಂದಿದ್ನಪ್ಪ. ಅವೇನು ಹೊಲಸಂತಿದ್ದು, ಅವ್ನು ಹೊಲಸು ನೋಡಾರ್ದ ನಮ್ಮೂರು ಮಂದಿ ಬಾವಿ ಕಟ್ಟಿ ಕರ್ಕೊಂಡು ಹೋಗಿ 8 ಕೊಡ ನೀರು ಸುರಿದಾಗ ಸ್ವಚ್ಛ ಅದ ಅಂತ ಒಬ್ಬವ ಹೇಳಿದ. ಅದಕ್ಕೆ ಇನ್ನೊಬ್ಬ ಹೇಳಿದ ನಮ್ಮೂರಿಗೂ ಒಬ್ಬವ ಬಂದಿದ್ನಪ್ಪ. ಅವೇನು ಹೊಲಸಂತಿದ್ವು, ಅವ್ನು ಹೊಲಸು ನೋಡಾರ್ದ ನಮ್ಮೂರು ಮಂದಿ ಊರ ಹಳ್ಳಕ್ಕೆ ಕರ್ಕೊಂಡು ಹೋಗಿ ಹಳ್ಳದಾಗ ಅವ್ನು 8 ತಾಸು ನೆನೆ ಇಟ್ಟು ದೊಡ್ಡ ಕಲ್ಲು ತಗೊಂಡು ತಿಕ್ಕಿದಾಗ ಒಳಗಿನ ಮನೆಯನ್ನು ಸ್ವಲ್ಪ ಕಾಣಿಸಿರ್ತೈತೆ. ಈ ಗ್ಯಾದರಿಂಗ್ ಅಂದ್ರೆ ಹಿಂಗೆ ಹುಡುಗೂರ ಮನಸ್ಸಿನ ಹೊಲಸನ್ನು ತಿಕ್ಕಿ ತೆಗೆಯುವ ಕಲ್ಲಿದ್ದ. ಈಗ ಉದಾಹರಣೆಗೆ ಸಾಲಿ ಒಳಗೆ ಸಾಲಿ ಶುರುವಾದಕೊಂಡು ಹುಡುಗರು ಜಗಳಾಡಿರ್ತಾರೆ, ಬಡದಾಡಿರ್ತಾರೆ, ಚಾಳಿ ಬಿಟ್ಟಿರ್ತಾರೆ, ದೂರ ಆಗಿರ್ತಾರೆ. ಆದರೆ ಯಾವಾಗ ಗ್ಯಾದರಿಂಗ್ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀರಿ ಅವಾಗ ಎಲ್ಲರೂ ಒತ್ತಟ್ಟಿ ಕೂಡ್ತಾರೆ, ಕೂಡಿ ನಾಟಕ ಮಾಡ್ತಾರೆ, ಹಾಡು ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಅದಕ್ಕೆ ಈ ಗ್ಯಾದರಿಂಗ್ ಅಂದ್ರೆ ಹುಡುಗರು ಮನಸ್ಸಿನ ಹೊಲಸನ್ನು ತಿಕ್ಕಿ ತೆಗೆಯೋ ಕಲ್ಲಿಂತ. ಅದಕ್ಕೆ ವರ್ಷ ಗ್ಯಾದರಿಂಗ್ ಮಾಡ್ತಾರಪ್ಪ. ನೀವು ಮಾಸ್ತರ್ ಹೋಗಿ ಹೇಳು ನಾ ಗೆಸ್ಟ್ ಆಗಿ ಬರ್ತೀನಿ ಅಂತ. ಒಮ್ಮೆ ಏನಾತಂದ್ರೆ ನಾವೊಂದು 15-20 ಜನ ಮಾತಾಡ್ಕೊತ ಕೂತಿದ್ವಿ. ಒಬ್ಬ ಯಜಮಾನರು ಬಂದು ಎಲ್ಲಿಗೆ ನಿಂತರು. ಬೇಂದ್ರೆ ಮಾಸ್ತರ, ಕನ್ನಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ ಅಂದ್ರೆ. ಯಾಕ್ರಿ ನೀವು ನನ್ನ ಕವನ ಓದಿಲ್ಲ ಏನಂದೆ. ನಮ್ಮ ದೇಹದ ಕಣದೊಳಗೆ ಕನ್ನಡದ ತಲೆಯಿಂದ ಹಿಡಿದ ಪಾದದವರೆಗೆ ಅನೇಕ ಅಂಗಾಂಗಗಳು ಕನ್ನಡದ ಕದಿಂದ ಶುರುವಾಗ್ತವೆ. ತಲೆ ಮೇಲೆ ಅವಲ್ಲ ಇವು ಕೂದಲ, ಇವು ಕಣ್ಣು, ಕಿವಿ, ಇದು ಕಪಾಳ, ಇದು ಕೆನ್ನಿ, ಇದು ಕಂಠ, ಇದು ಕುತ್ತಿಗೆ, ಇವು ಕೈ, ಇದು ಕಟಿ, ಇವು ಕಾಲು. ಇನ್ನು ನಾವು ಉಪಯೋಗಿಸುವಂತ ಅನೇಕ ವಸ್ತುಗಳು ಸಹ ಕದಿಂದ ಶುರುವಾಗ್ತವೆ. ಕಣ್ಣು ಕಾಣಿಸ್ಲಿಕ್ಕೆ ಹಾಕೋತೀವಲ್ಲ, ಇದೇನು ಕನ್ನಡಕ. ಕೈಯಾಗಿ ಹಿಡಿದದ್ದು ಕೊಡಿ, ಇದು ಕೋಟು, ಇದ್ರೊಳಗಿಂದು ಒಬ್ಬ ಜುಬ್ಬ ಹೋದಿಲ್ರಿ ಅಂದ, ಅಲ್ಪಾದ ಕುರ್ತಾ ಅಂತಾರ ಅಂತ ಹೇಳಿ. ಮತ್ತು ಉಟ್ಕೊಂಡಿದ್ದೇನ್ರಿ ಅಂದ, ಕಚ್ಚಿ ಪಂಜಿ ಅಂದೆ. ಇನ್ನೊಬ್ಬ ಮೂಲ್ಯಾಗ ಕೂತಿದ್ದ, ಮಸ್ತರ ಕಾಲಾಗಿನ ಚಪ್ಪಲಿ ಹೋದಿಲ್ರಿ ಅಂದ, ಅಲ್ಪಾದ ಕಾಲ್ಮರಿ ಅಂತಾರ ಅಂತ ಹೇಳಿ. ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದೊಳಗೆ ಕನ್ನಡದ ಬಗ್ಗೆ ವಿವರವಾಗಿ ಹೇಳಿ. ಜಗದೇಳಿಗೆ ಯಾಗುವುದಿದೆ ಕನ್ನಡದಿಂದೆ, ವಿಶ್ವದೊಳ ನುಡಿಯಾಗಿ ಕನ್ನಡಿಸುತ್ತಿ ಹನಿಲಿ ಅಂತಲೂ ಹೇಳಿ. ನಮ್ಮ ಕನ್ನಡದವ್ರು ಏನೋ ಮಾಡಿದ್ರು ದೊಡ್ಡ ಪ್ರಮಾಣದಾಗ ಮಾಡ್ತಾರೆ. ಈಗ ಹಳೆಬೀಡು ಬೇಲೂರು ಶಿಲ್ಪ ಕೆತ್ತನೆ ನೋಡ್ರಿ ಎಷ್ಟು ಸುಂದರವಾಗ್ಯಾವ. ವಿಜಾಪುರದ ಗೋಳ ಗುಮ್ಮಟ ಜಗತ್ತಿನ ವಿಶ್ವ ವಿಸ್ಮಯದೊಳಗೆ ಒಂದು. ಶ್ರವಣ ಬೆಳಗೊಳದ ಗೋಮಟೇಶ್ವರನ ಮೂರ್ತಿ ಜಗತ್ತಿಗೆ ತ್ಯಾಗದ ಬಗ್ಗೆ ಸಂದೇಶ ನೀಡಲಿಕ್ಕೆ ನಿಂತ ಮಹಾಕೃತಿ. ಬಾದಾಮಿಯೊಳಗಿನ ಗುಹೆಗಳು, ಪಟ್ಟದ ಕಲ್ಲಿನ ಗುಡಿಗಳು ಐತಿಹಾಸಿಕವಾಗಿ ಪ್ರಸಿದ್ಧ ಆಗ್ಯಾವ. ಅಷ್ಟ ಅಲ್ಲ, ಹಂಪಿ ಒಳಗಿನ ವಿಜಯ ವಿಠಲನ ಕಂಬದೊಳಗಿನ ಗುಡಿಯೊಳಗೆ ಸಪ್ತ ಸ್ವರಗಳು ಹೊರಡು ಹಂಗೆ ಮಾಡ್ಯಾರ. ನಮ್ಮ ಕನ್ನಡದವ್ರು ಮಾಡಿದ್ದು 1, 2 ಏನ ಮಾಡಿದ್ರು ದೊಡ್ಡ ಪ್ರಮಾಣದಾಗ ಮಾಡ್ತಾರೆ. ಹಂಗಂದ್ರೆ ನಮ್ಮ ಕನ್ನಡದವ್ರು ಏನು ಮಾಡ್ಲಿಕ್ಕತ್ತಾರ? ದೊಡ್ಡ ಪ್ರಮಾಣದಾಗ ನಿದ್ದೆ ಮಾಡ್ಲಿಕ್ಕತ್ತಾರ. ಅವ್ರು ನಾವು ಬಡದು ಎಬ್ಬಿಸ್ಬೇಕಾಗಿದೆ. ಹಿಂದಿನವ್ರು ಕನ್ನಡ ಸಲುವಾಗಿ ಮಾಡಿದಂಥ ಕೆಲಸವನ್ನು ನೆನೆಸಿಕೊಂಡು ಈಗಿನವ್ರು ಏನ್ರೆ ಕನ್ನಡ ಸಲುವಾಗಿ ಕೆಲಸ ಮಾಡಿದ್ರೆ ಜಗದೇಳಿಗೆ ಆಗೋದ್ರ ಸಂಶಯ ಇಲ್ಲ. ನೀವೆಲ್ಲ ಅನ್ಬೋದು, ಏನು ಮಾತಾಡ್ತಾ ನೀ ಬೇಂದ್ರೆ, ಏನು ಬರೀತಾ ನೀ ಬೇಂದ್ರೆ ಅಂತ. ಈಗಿನ ಕಾಲದ ಜನ ಹಿಂದಿನ ಕಾಲದವ್ರಂಗೆ ಇದ್ದಿದ್ದಿಲ್ಲ. ಈಗ ಏನಾರ ಮಾತಾಡಿದ್ರೆ ಏನು ಬಟ ಮಾತಾಡ್ತಾನ್ರಿ ಮುದುಕ ಅಂತ. ಹೇಳುವುದು ಹೇಳಿಲ್ಲ ಅಂದ್ರೆ ಏನು ಸ್ವಾರ್ಥ ಇದ್ದಾನ ಅಂತ. ಬಿಸಿ ತುಪ್ಪಿದ್ದಂಗೆ ಉಗುಳಿದ್ರೆ ನುಕ್ಸಾನ್ ಆಗ್ತದ, ನೊಂದಿದ್ರೆ ಗಂಟಲು ಸುಡ್ತು. ಏನು ಬರೀತಾನೆ ಬೇಂದ್ರೆ ಅಂದ್ರೆ ಒಳಗಿದ್ದು ಗುರು ಬರೆಯೋ ಬೇಂದ್ರೆ ಅಂತಾನ ಇವು ಬರೀತಾನ. ಅಂಬಿಕಾತನಯ್ಯ ದತ್ತ ನನ್ನ ಒಳಗಿನ ಅಂತರ್ವಾಣಿ. ದರ ಬೇಂದ್ರೆ ಮತ್ತು ಪ್ರೊಫೆಸರ್ ಬೇಂದ್ರೆ ಇವ್ರುಗಳ ಸಂಸ್ಕಾರವನ್ನ ಅಂಬಿಕಾತನಯ್ಯ ದತ್ತ ಉಪಯೋಗ ಮಾಡ್ಬೋದು. ದರ ಬೇಂದ್ರೆ ಮೈ ಮೂಲಕ ಬಂದು ಪ್ರಾಣ ಆದ್ರೆ ಪ್ರಾಣ ಮನ ಕೂಡಿಸಿ ಪ್ರೊಫೆಸರ್ ಆಗ್ತಾನೆ. ಪ್ರಾಣ ಮನ ಜ್ಞಾನ ಕೂಡಿಸಿ ಕವಿ ಬೇಂದ್ರೆ ಆಗ್ತಾನೆ. ಜ್ಞಾನ ಮತ್ತು ಆನಂದ ಕೂಡಿಸಿ ಸಾಕ್ಷಿ ಬೇಂದ್ರೆಯಾಗಿ ಈ ಸಾಕ್ಷಿ ಬೇಂದ್ರೆ ಸಂಪೂರ್ಣದ ಕೂಡ ಇರ್ತಾನೆ. ಅಂಬಿಕಾತನಯ್ಯ ದತ್ತ ಮಿಡಿಯುವ ವೀಣೆಗೆ ನಾಕೇ ನಾಕಂತಿ. ನಾನು, ನೀನು, ಆನು, ತಾನು. ನಾನು ತಂದೆ, ನೀನು ತಾಯಿ, ಆನು ಅವರಿಬ್ಬರಿಗೆ ಆಧಾರವಾಗಿ ಬರುವಂತ ಮಗು. ಮತ್ತು ಈ ಕುಟುಂಬದ ಸ್ವಸ್ತಿಗೆ ಸ್ವಸ್ತಿ ಶುಭವನ್ನು ಪರಮಾತ್ಮ ಶಕ್ತಿ ತಾನು.
ಅವು ಇವಿ ನಾವು ನೀವಿಗೆ ಆನುತ ನಾನು ತನನ ನಾನು ನೀನಿನ ಈನಿ ನಾನಿಗೆ ಬೇರೇನೋ ಜಾಣಿನ. ಈ ಜಗತ್ತಿನೊಳಗೆ ತಂದೆ ತಾಯಿ ಮಕ್ಕಳನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರ ಕಲಹವೇ ಇತಿಹಾಸ. ಅವರಲ್ಲಿ ಶಾಂತಿ ಪ್ರತಿಷ್ಠಾಪನೆಗೊಳ್ಳುವುದೇ ದೇವ ಜನ್ಮ ನವಯುಗ. ನಾನು ಅನ್ನುವಂಥ ಒಂದು ಕವಿತೆಯೊಳಗೆ ಬೇಂದ್ರೆ ಏನು ಅನ್ನೋದು ಹೇಳ್ಯಾನ. ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿ ಕಟ್ಟಿ ನಿಂತಂತ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು. ಈ ಐದೇರೆ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ನೀನು. ಹೃದಯ ರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತನರನು ವಿಶ್ವದೊಳ ನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾ ತನಯನಿವನು. ಅಂಬಿಕಾ ತನಯನಿವನು. ನನ್ನ ಕವನಗಳು ನನ್ನವಲ್ಲ, ಕನ್ನಡದ ಕವನಗಳು. ಕನ್ನಡದ ಅಶರೀರವಾಣಿ ಸಾವಿರ ಬಾಯಿಗಳಿಂದ ತನ್ನ ಕನಸನ್ನು ಕನ್ನಡಿಸ್ತದೆ. ಆ ಸಾವಿರ ಬಾಯಿಗಳಲ್ಲಿ ನನ್ನದೊಂದು. ಅದೇ ನನ್ನ ಧನ್ಯತೆ, ಅದೇ ನನ್ನ ಧನ್ಯತೆ, ಅದೇ ನನ್ನ ಧನ್ಯತೆ. ಇಲ್ಲಿ ತನಕ ತಾವೆಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಂಡು ಬೇಂದ್ರೆ ಹೇಳಿದ್ದನ್ನು ಕೇಳಿದ್ರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಂಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಧ್ವನಿ ತಂಡದವರು ನನಗೆ ಫೋನ್ ಮಾಡಿ ಹಿಂಗೆ ನಾವೊಂದು ಬೇಂದ್ರೆ ಸ್ಮರಣೆ ಅಂತ ಕಾರ್ಯಕ್ರಮ ಮಾಡ್ಲಿಕ್ಕತ್ತೇವಿ, ಅದಕ್ಕೆ ನೀವು ಬರಬೇಕು, ಬೇಂದ್ರೆಯವರ ಏಕವ್ಯಕ್ತಿ ಅಭಿನಯವನ್ನು ಮಾಡಿ ತೋರಿಸ್ಬೇಕು ಅಂತ ಕೇಳ್ಕೊಂಡು ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಎಲ್ಲರೂ ನೋಡಲಿ ಬೇಂದ್ರೆ ಹೆಂಗಿದ್ರು, ಹೆಂಗೆ ಮಾತಾಡ್ತಿದ್ರು ಅನ್ನೋದೊಂದು ವಿಚಾರ ಇದೆ. ಅದಕ್ಕೆ ನಾನು ಆವಾಗಿಂದ ಒಪ್ಪಿಕೊಂಡೆ ಬರ್ತೇನೆ ಅಂತ ತಿಳ್ಕೊಂಡು. ಪ್ರಭಾಕರ್ ಅವರಾತು, ನಮ್ಮ ಶ್ರೀಪತಿ ಮಂಜುನ ಬೈ ಅವರಾತು, ಭಾಳಷ್ಟು ಒಳ್ಳೆಯ ಅರೇಂಜ್ಮೆಂಟ್ ಮಾಡಿದರು. ನಾ ಸರಳವಾಗಿ ಬೆಂಗಳೂರಿಗೆ ಬಂದು ಮುಟ್ಟಿದೆ. ಬಂದ ತಕ್ಷಣ ನಮ್ಮ ರಂಗಾನಿಧಿಯವರು ಪಾಪ ಅಲ್ಲಿ ತನಕ ಬಂದು ಸ್ಟೇಷನ್ದಾಗ ಬಂದು ನಾ ಎಲ್ಲಿ ನಿಂತೇನೆ ಅಲ್ಲಿಂದ ಕರ್ಕೊಂಬಂದು ತಮ್ಮ ಮನೆಯೊಳಗೆ ಕರ್ಕೊಂಡು ಹೋದರು, ಚಹಾ ಮಾಡಿಕೊಟ್ರು, ನನಗೆಲ್ಲ ವ್ಯವಸ್ಥೆ ಮಾಡಿದರು, ವಾಪಸ್ ಕರ್ಕೊಂಬಂದು ಇಲ್ಲಿ ಬಿಟ್ಟರು. ಈಗೂ ಸಹಿತ ಮಾಡ್ಲಿಕ್ಕತ್ತಾರ. ಅವ್ರಿಗೆ ಎಲ್ಲರಿಗೂ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಪುಟ್ಟ ಕಲಾವಿದನ ಪುಟ್ಟ ಕಾರ್ಯಕ್ರಮ ಮುಗಿಸ್ತೇನೆ. ಜಯ ಹಿಂದ್, ಜಯ